ಮೊದಲೇ ತಿರುಗುವುದು ಮತ್ತೆ ಕೆಳಗೆ ನೀರಾಗಿ ಹೋಗ್ತೀಯಾ? ಅದು ಸರಿಯಾಗಿ ಯಾರಾದರೂ ನನಗೆ ಏನಾದರೂ ಅಂದ್ರೆ ನಾವು ಉತ್ತರಿಸಿಕೊಂಡು ಬರುತ್ತೆ. ಅದು ಬುದ್ಧಿ ನಿಮ್ಮತ್ತ ಈ ಜಗತ್ತಿನಲ್ಲಿ ಹಿಂಸೆ, ದೌರ್ಜನ್ಯ, ಕೊಲೆ, ಯುದ್ಧ, ಮಾರಣಹೋಮ ಇದೆಲ್ಲ ನಡೀತಿರೋದು ಗೊತ್ತು ತಾನೆ. ಜನ ನನ್ನ ಮಾತು ಕೇಳಿದ್ರೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಅವರನ್ನೆಲ್ಲ ಹಾಳು ಮಾಡೋದು ನೀನೇ ತಾನೆ. ಮತ್ತೆ ಕೈಗಣತನ ಮಾತಾಡ್ತಿದ್ಯಲ್ಲ. ನಾನು ದೊಡ್ಡವನು, ನೀನು ದೊಡ್ಡವನು ಎನ್ನುವಾಗ ಹರ ದೊಡ್ಡವನು ಹರಿ ದೊಡ್ಡವನು ಅನ್ನೋ ಹಾಗೆ ಮುಗಿಯೋಗಿಲ್ಲ. ಒಂದು ಮಾತು ಕೇಳು, ಇಲ್ಲಿ ನಾನು ದೊಡ್ಡವನು ನೀನು ದೊಡ್ಡವ ಎನ್ನುವುದಕ್ಕಿಂತ ಕಣ್ಣುಗಳು ನೋಡು. ಎರಡು ಕಣ್ಣುಗಳಲ್ಲಿ ಯಾವುದು ದೊಡ್ಡದು, ಯಾವುದು ಸಣ್ಣದು? ಎರಡೂ ಬೇಕು. ನಾನು ಒಳ್ಳೆಯವರಿಗೆ ಒಳ್ಳೆಯದನ್ನು ಹೇಳ್ತೀನಿ, ಕೆಟ್ಟವರಿಗೆ ಕೆಟ್ಟದನ್ನು ಹೇಳ್ತೀನಿ. ತಗೊಳ್ಳುವ ಬಿಡುದು ಅವರವರಿಗೆ ಬಿಟ್ಟದ್ದು. ಅದು ನಿಮಗೆ ಅವರು ಹೇಗೆ ಗೊತ್ತಾಗುತ್ತೆ? ನನಗೆ ಆದ್ರೆ ಜನರ ಹೃದಯ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಅವರ ವಿಚಾರ, ಯೋಚನೆ, ಯೋಜನೆ, ಭಾವನೆ, ಕಲ್ಪನೆ ಇವೆಲ್ಲ ಯಾಕೆ ಸಮಯ ಸಂದರ್ಭ ಎಂತೆಂತವತ್ತು ಏನೋ ಮಾಡಿಬಿಡುತ್ತೆ. ಅಂದ್ರೆ ನೋಡಿ, ಉದಾಹರಣೆಗೆ ಪಾಂಡವರು ಗೊತ್ತಿದ್ದು ಕಬಡ್ಡಿ ಆಟ ಆಡಿಲ್ವೇ? ಕೌರವರು ಮೋಸದ ಆಟ ಆಡಿ ಅವರನ್ನು ಗಾಡಿ ಕಳಿಸಲಿಲ್ವೇ? ನೀನೇ ಹೇಳು, ಕೌರವರು ಕೆಟ್ಟವರು, ಪಾಂಡವರು ಕೆಟ್ಟವರು? ಇದು ಬುದ್ಧಿ ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಅದು ಆ ಕೌರವರ ಬುದ್ಧಿಗೆ ಏನಾಯಿತು? ಪಾಂಡವರನ್ನು ಕಾಡಿನಿಂದ ಬಂದೇ ಬಿಟ್ಟು ಬಂದ ನಂತರ ರಾಜ್ಯ ಕೇಳದ ಬಿಟ್ಟಾರ, ಕೌರವರು ರಾಜ್ಯ ಕೊಟ್ಟಾರ. ಆಮೇಲೆ ಯುದ್ಧ. ಅಯ್ಯೋ, ಏನೇನಾಗಬೇಕು ಅದೆಲ್ಲ ಆಗಲೇಬೇಕು. ಸಾಯಲೇಬೇಕು. ಬದುಕಿರೋರು ಬದುಕಲೇಬೇಕು. ಒಂದು ವೇಳೆ ಸಾಯೋರು ಸಾಯಲಿಕ್ಕೆ ಒಪ್ಪದಿದ್ರೆ ಬದುಕಿರೋರು ಅವರನ್ನು ಸಾಯಿಸಿಬಿಡ್ತಾರೆ. ಇವೇ ಮನಸ್ಸು ಅಲ್ಲಿ ದೊಡ್ಡ ಹೊರಬಡಿತಾರೆ ಶಬ್ದ ಕೇಳ್ತಾ ಇದೆಯಲ್ಲ. ಬಹುಶಃ ಆ ಕಾಡಿನವರು ಏನೋ ಸಂಭ್ರಮಿಸ್ತಾ ಇರಬೇಕು. ನೋಡೋಣ. ಕಾಡಿನವರು ಡೋರ್ ಪಡೆಯೋದು ಸಂತೋಷಕ್ಕೂ ಪಡಿತಾರೆ, ಕೋಪವನ್ನು ಪಡಿತಾರೆ. ಒಂದು ವೇಳೆ ಕೋಪದಿಂದ ಪಡೆಯೋ ಹಾಗಿದ್ರೆ ನಾನಂತೂ ಬರೋದಿಲ್ಲ. ನಿನ್ನನ್ನು ಬಿಟ್ಟು ನಾನೇನಕ್ಕಾಗುತ್ತಾ? ಅವರು ಸಂತೋಷದಿಂದ ಪಡಿತಾ ಇರಬೇಕು. ಬಾಬಾ ನೋಡೋಣ, ನಾವು ಕೂಡ ಅವರ ಜೊತೆ ಸಂಭ್ರಮಿಸೋಣ.
ಅಜ್ಜಿ ಅಲ್ಲಿಡು ಕೊಡಲಿ ನಿಮ್ಮ ಮೊಮ್ಮಗ ಬರ್ತಾನೆ ಸಾಗರ ಸಂಗಮದಾಗೆ ವಿದ್ಯೆ ಪಡೆದ ಹೊತ್ತಿಗೆ ನಿಂತು ನನ್ನ ಮಾತಾಯಿತು. ಯಾವಾಗ ಅಟ್ಟಿಗೆ ಸೇರಿಲ್ವೋ, ಯಾವಾಗ ನಿಮ್ಮ ಮಾತು ನನ್ನ ಕಿವಿಗೆ ಬೀಳಿಲ್ವೋ ಅಂತ ಕಾಯ್ತಿದ್ದೆ. ಈಗ ಸರೋತು ವಿಷಯ ಗೊತ್ತಿದ್ದ ಅದು ನಾನು ಅಲ್ಲಿ ಓದ್ತಿರುವಾಗ ಒಬ್ಬ ನರ ಮನುಷ್ಯಂದು ನಮಗೂ ಯುದ್ಧಾಯ್ತು. ಅವನ ಮಹಾಬಲಶಾಲಿ, 100 ಆನೆಗಳ ಅವನಿಗೆ. ಅದು ಗಿರಿತಿಯ ಸುತ್ತುತ್ತಾ ಸುತ್ತುತ್ತಾ ನಮ್ಮ ಗುಡ ಇದ್ದಲ್ಲ, ಅಲ್ಲಿ ಕೊಳ ಇದ್ದಲ್ಲ, ಅಲ್ಲಿಗೆ ಬಂದವನೇ ಇರ್ತಾನ. ಬೆಳಗಿನಿಂದ ಕೊಳಕ್ಕೆ ಸ್ನಾನ ಮಾಡಕ್ಕೆ ಈಗ ನನಗೆ ವಿಷಯ ಗೊತ್ತಾಯ್ತು. ನಾನೊಮ್ಮೆ ನೋಡೇ ಅಂತೇಳಿ ಅಲ್ಲಿಗೆ ಹೋದೆ. ನಾನು ಇವನಿಗೆ ಕಿವಿ ಕೇಳಿಸಲಿಲ್ವ ಅಂತ, ಎಣ್ಣೆ ಬಿಟ್ಕೊಂಡಿಲ್ವ ಅಂತ ನಿಂಗೆ ಅನಿಸ್ತು. ನಾನು ಹಿರಿಯರನ್ನು ಮಾತನಾಡು, ಯಾರ ಜೊತೆ ಮಾತಾಡ್ತೇನೆ ಅಂತ ತಿಳಿದಿಯಾ? ಓಹೋ, ಇದೊಡ ಕಾರಿಗಾರ ಈ ಪಂಚಾಂಗ ಅನಾವಶ್ಯಕವಾಗಿ ನಿಶ್ಚಿತವನ್ನು ಕಳೆದಬೇಡ. ನಿನಗಿದು ಕೊನೆಯ ಎಚ್ಚರಿಕೆ. ಅನಾರ್ಯ ಆದರೆ ನಿನ್ನಂತ ಅನಾಗರಿಕನಾಗಲ್ಲ. ಅಲ್ಲ, ಹರಿಯೋ ನದಿಯಲ್ಲಿ ಸ್ನಾನ ಮಾಡುವುದು, ನಿಂತ ನೀರ
ನಿನಗೆ ಕೊಡುತ್ತೇನೆ. ನೋಡ, ಯಾತನೆಗೆ ನೋಯಿಸುವುದು ನಮ್ಮ ಜಯಮಗ ಅಲ್ಲ. ಇಲ್ಲಿಗೆ ಆತನ ನಿಯಮ ಇದೆ, ಅದನ್ನು ಪಾಲಿಸಬೇಕು. ಅಲ್ಲ, ಆ ನಿಂತ ನೀರಲ್ಲಿ ನೀನು ಸ್ನಾನ ಮಾಡಕ್ ಹೋಗ್ಯಲ್ಲ, ಕಂಬಿಗಳು ಬಿಂದಿಗಳು ನೀರು ತಗೋದು ಆ ಕಡೆ ಸ್ನಾನ ಮಾಡಿದಾಗ ನಿನಗೆ ನಿನಗಿದು ನನ್ನ ಶಕ್ತಿಯ ಪರೀಕ್ಷೆ ಮಾಡಿಕೊಡಬೇಕು ಆಗುತ್ತದೆ. ಭಯದ ಇದ್ದರೆ ಬಲ್ಲ ಇದ್ದಂತೆ. ಓ ಯುದ್ಧಕ್ಕೆ ಕರೆದಿದ್ದವನೇ, ಅದು ಮಲ್ಲ ಯುದ್ಧಕ್ಕೆ. ಆಯ್ತಾ ಸಾರೇ, ನಾವು ಈ ಮಕ್ಕಳಿಂದ ಒಂದು ಕೈ ಕುಂಡದ ನೋಡೇ ಬೇಡ. ತಪ್ಪು ಮಾಡವನೆ ಸಪ್ತ ರಾಜಕೀಯಗಳನ್ನ ಅರ್ಪಣೆ ಮಾಡ್ತಾನೆ. ನಿಮ್ಮ ತಂದೆ ಘಟೋತ್ಕಚ ಮಹಾರಾಜನ ಕೀರ್ತಿ ರೂಪರು ನೋಡ್ಯಾ? ಹೌದು ನೋಡಿ, ಅಜ್ಜಯ್ಯ, ನಮ್ಗೆ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ, ನಮ್ಗೆ ಕ್ಷಮೆ ಬೇಕು. ಆಡುತ್ತಿದ್ದ ಅಜ್ಜಯ್ಯ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕೆಲಸ ಮಾಡಿ ಮಗ ನೀನು? ನಿನ್ನ ಅಜ್ಜನ ಕೊಲ್ಲಕ್ಕೆ ಹೋಗ್ಯಲ್ಲೋ? ಏನ್ ಮಾಡಿ ಮಾಡಿತ್ತು ನಿಂಗೆ? ಅಜ್ಜಿ, ಅಜ್ಜಂಗೆ ನಾನ್ ಮೊಮ್ಮಗಂತ ಗೊತ್ತಾಗಲ್ಲ. ಅಜ್ಜಿ, ನಿನ್ ಬಗ್ಗೆ ಹೇಳಿಕೆ, ನಿನ್ನ ಪರಿಚಯ ಹೇಳಿಕೆ ನಮ್ಗೆ ಸುಸ್ತಾಗಿ ಹೋಯ್ತು. ಅಜ್ಜ ಅಜ್ಜ ಅಜ್ಜಿ, ಅಜ್ಜಂಗೆ ತಕ್ಷಣ ನಾನು ಹೇಳ್ತಿ ಮುಟ್ಟಿಸಿ ಪ್ರೀತಿ ಮಾಡಾಕಿ. ಅಜ್ಜಿ, ಅಮ್ಮನ ಎರಡು ಕೇಳಿದ್ರು, ನನ್ನ ಆಶೀರ್ವಾದ ಅವರಿಗೆ ಹೇಳಿದ್ರು. ಹೌದಜ್ಜಿ, ರಾಣೆ ಅಜ್ಜಿ, ಅಜ್ಜಿ, ಅಜ್ಜ ಇದ್ದಾರಲ್ಲ, ಅಜ್ಜಿ ಅಮ್ಮೋಳೆ ತುಂಬಾ ದಿನ ಆಯ್ತು. ದಿನ ನೆನೆಸ್ಕೊತಾನೆ ಇರ್ತೀನಿ, ಆರೋಗ್ಯ ಚಂದ ನೋಡ್ಕೊತಾರ ಅಂತ ಹೇಳಿದ್ರೆ ಅಜ್ಜಿ. ಆಮೇಲೆ ನಾನಿಷ್ಟು ಹೇಳುವಾಗ ಕಣ್ಣೀರು ಕುತ್ಕೊಂಡು ಅಜ್ಜಿ. ರಾಜರಂಗೆ ಬೆತ್ತೋಳು ಈಗ ಕಾಡು ಮೇಡು ಅಂದು ಎಷ್ಟು ಕಷ್ಟಪಟ್ಟಿದ್ದಾರೋ ಏನೋ. ದೇವರೇ, ನನ್ನ ಆಯುಷ್ಯೆಲ್ಲ ಅವರಿಗೆ ಕೊಡುತ್ತಂದೆ. ಒಳಗಡೆ ನಿದ್ದೆ ಬರ್ತಿದ್ಯಲ್ಲ ಅಜ್ಜಿ. ಅಜ್ಜ ಹೇಳಿದ್ರು, ನಾನೊಮ್ಮೆ ನಿನ್ನೆಲ್ಲ ನೋಡ್ಲಿಕ್ಕೆ ಬರ್ತೇನೆ, ಈಗ ಆಗುದಿಲ್ಲ, ಅಜ್ಞಾತವಾಸ ಐತೆ, ಆಮೇಲೆ ಬರ್ತೇನೆ ಅಂದ್ರು ಅಜ್ಜಿ. ಅಜ್ಞಾನವಾಸ ಯಾವಾಗ ಮುಗಿಯಿತೋ ಅದೆಲ್ಲ ಈಗ ಕೌರವನಿಂದೆ ಅವರ ಮನೆ ಕೇಳಿ ಹೋಗ, ಅವರಿಗೆ ಮಾರಿ ಬೆಟ್ಕೊಂಡಾಗ, ಅವ್ರ ಮನೆಯವರೆಲ್ಲ ಚಾಪಿಸಿಕೊಂಡಾಗ ಅದಿರಿ ನಿಮ್ಮಿಂದ ಅವರಿಗೆ ತೊಂದರೆ ಆಗಿಲ್ಲ. ಇಲ್ಲ ಅಜ್ಜಿ, ನಮ್ಮಿಂದ ದೇವರಿಗೆ ತೊಂದರೆ ಆಗಲಿಲ್ಲ. ಕಾಡಂದಿ ಕಾಡು ಮಾಡವ್ರೆ, ಕಾಡಂತೆ ಕಾಡು ಮಾಡೋಣ. ಜೊತೆಗೆ ರೊಟ್ಟಿ ಅಂತ ಏನಾಗ್ತದ? ಚಟ್ನಿ ಪಲ್ಯ ಮಾಡಿದ್ದಾರೆ. ಈಗ ಖುಷಿ ಆಯ್ತಲ್ಲ?
ಹೊತ್ತಿಗೆ ತನಕ ಬಂತು. ಅವನು ಮನಸ್ಕರಾಗಿದ್ರು. ಅಜ ನಮ್ಮ ಹಟ್ಟಿಗೆ ಒಂದು ಬರ್ಬೇಕಂದಾಗ ಬರ್ತೇನೆ ಸಮೀಗ ನಾವು ಬ್ಯಾಂಕಿಗೆ ಹೋಗುವಾಗ ಉಂಟಲ್ಲ, ನಮ್ಮ ಮೈಯೆಲ್ಲ ಮಣ್ಣಾಗಿರ್ಬೇಕು. ಗೊತ್ತಲ್ವಾ? ಆ ಮಣ್ಣಲ್ಲಿ ಸೋತ ಕಣಿಗೆ ಅನುಭವಿಸಬೇಕು. ನಾನು ಸ್ವಾಮಿ ಹತ್ರ ಪೂಜೆಗೆ ಅದು ಮಾಡ್ಕೊಂಡು ಹಂಗೆ ಬರ್ತೇನೆ. ಆಗುದಾ? ಪ್ರಭು ಈ ಮಂದಿ ಬಂದಷ್ಟೇ ಹಿಂಗಂತ ಹೇಳ್ತೀರಲ್ಲ, ನೀವು ಹೋಗ್ಲೇಬೇಕಾ? ಹೌದು ಗುರ, ನಮ್ಗೆ ಹೋಗ್ಲೇಬೇಕು. ದುಃಖ ಬರ್ತೇನೆ ನಾನು. ಗುರ, ಸ್ವಾಮಿಯರಿದ್ದಾರಲ್ಲ, ಈಗ ನಾನು ಅಲ್ಲಿ ಯಜ್ಞ ನಾಳೆನೆ ಶುರು ಮಾಡ್ತಾರೆ. ಅದು ಅಂತಿಂತ ಯಜ್ಞ ಅಲ್ಲ, ಅದು ಮಾಡುತ್ತಾ ಪಂಡಿತರು ಕೂಡ ಪಂಡಿತರು ಗೊತ್ತಾಯ್ತಲ್ಲ. ಅದು ದೇವತೆಗಳ ಯಜ್ಞ, ದೇವಿ ಯಜ್ಞ, ಹಾಗೇನೆ ಸಿದ್ಧಿವಿನಾಯಕನ ಯಜ್ಞ, ಸಿದ್ಧಿಸುವ ಯಜ್ಞ. ನೀವು ಹೋಗ್ಲೇಬೇಕಾ? ಪೂಜೆ ಅವರು ಮಾಡ್ತಾರಲ್ಲ ಅದನ್ನೇ. ದೂರ ಯಜ್ಞ ಮಾಡುವವರೇ, ಆದರೆ ಅಲ್ಲಿ ಯಜ್ಞ ಮಾಡುವುದಲ್ಲ, ತುಂಬ ವಿಘ್ನಗಳು ಬರ್ತವೆ. ಮೊದಲ ಕೆಲವು ಹಸುರರು ಬಂದು ತುಂಬಾ ಅಡ್ಡಿ ಆಕ್ರಮಣ ಮಾಡ್ತಾರೆ. ಆಗ ನಾನೇನ್ ಮಾಡ್ತೇನೆ ಅಂದ್ರೆ, ಅವರು ಯಾವುದು ಬರದಾಗಿದ್ದಾನೋ ಅವರಿಗೆ ರಕ್ಷಣೆ ಮಾಡ್ತೇನೆ. ಅವರನ್ನ ಮತ್ತೆ ಉಂಟಲ್ಲ, ಆ ಸ್ವಾಮಿಯರು ಈ ರಕ್ಷಣೆಗಳಿಗೆ ತುಂಬಾ ಯಾರು ಸಿಗಲಿಲ್ಲ. ಕೊನೆಗೆ ಯಾವ ನನ್ನ ಬಗ್ಗೆ ಹೇಳ್ದ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನನ್ನನ್ನೇ ಹುಡ್ಕೊಂಡು ನಮ್ಮ ಮನೆ ಹತ್ರ ಮೊನ್ನೆ ಬಂದವರೇ. ಸ್ವಾಮಿಯರ ಅಲ್ಲ ಸ್ವಾಮಿಯರ, ಈ ಒಂದು ಮಾತು ಹೇಳಿ ಬರ್ತದೆ, ನಾನು ಬರ್ತಿರ್ಲಿಲ್ವೋ? ನೀವೇ ಬರ್ಲಿಕ್ಕೆ ಹೋದ್ರೆ ಅಲ್ಲ, ನೀವು ಯಜ್ಞವನ್ನ ಹೇಳ್ಕೊಡ್ತೀನಿ ಯಾವಾಗ ಶುರು ಮಾಡಿ ಅಂತ ಹೇಳಿದ್ರೆ ನಾನು ಒಂದು ಎಲ್ಲವನ್ನ ಚೆನ್ನಾಗಿ ನೋಡ್ಕೊಂಡಿದ್ದಲ್ಲ ಸ್ವಾಮಿಯರ. ಆದರೆ ಈ ಯಜ್ಞ ಅಸಾಮಾನ್ಯವಾಗಿದೆ, ಅಸಾಧಾರಣವಾಗಿದೆ. ಈ ಯಜ್ಞವನ್ನು ಒಟ್ಟುಗೂಡಿಸಲು ಪ್ರಣವೀಕರಣ ನಿವಾಸಿಗಳು, ರಕ್ಷಕರು ಬರಬಹುದು. ಅವರನ್ನೆಲ್ಲ ನಿರ್ಣಯಿಸಿ ಇದು ಸಮರ್ಥನೆ ಎನ್ನುವ ಸಂಶಯ ಮನಸ್ಸಿನಲ್ಲಿ ಮಾಡುತ್ತಿದೆ. ಸ್ವಾಮಿಯರ, ನಿಮ್ಮದು ಮುತ್ತಿನಂತ ಮಾತು. ನನಗೆ ನನ್ನ ಮೇಲೆ ನಂಬಿಕೆ, ಆದರೆ ನಿಮಗೆ ನನ್ನ ಧೈರ್ಯದಲ್ಲಿ ವಿಶ್ವಾಸ ಬೇಕಾದರೆ ಸರಿ, ನೀವು ಹೇಳುವುದು ಸರಿಯಾದ ಮಾತು. ನಿಮ್ಮ ಶಂಕೆ ದೂರ ಬೇಕಾದರೆ ನಮ್ಮೊಂದು ಪರೀಕ್ಷೆ ಕೊಡಿ. ಚಿನ್ನವನ್ನು ಹೊರಿಸಿದರೆ ನಾನೇ ಬಣ್ಣ ಕಾಣುವುದು, ಚಿನ್ನ ಗೊತ್ತಾಗೋದು. ಸರಿ, ಇನ್ನೊಂದು ಸವಾಲು. ಇಲ್ಲಿಯೇ ಮೇಲೆ ಪ್ರಕಟಿಸುವಾಗ ಈ ಬಗ್ಗೆ ಒಂದೂ ಎಳೆಗಳನ್ನು ಬಿಡದಂತೆ ಎಲ್ಲ ಎಳೆಗಳ ನಡುವಿನ ಮಾಡ ಆಗಬಹುದೇ? ಓ, ಇದೇನು ಮಹಾ ಆಗ್ಬೋದು ಸ್ವಾಮಿಯರ. ಸ್ವಾಮಿಯರ, ಈ ಒಂದು ಕೈ ನಮ್ಮ ತಲೆ ಇಟ್ಕೊಳ್ಳಿ.
ನಿಮ್ಮ ಬಾಯೇ ನನಗೆ ಅದು ಯಾವುದು ಬೇಡ. ನಿಮ್ಮ ಒಂದು ಅನುಗ್ರಹ ಇದ್ದರೆ ಸಾಕು. ತಗ್ಗಿದಷ್ಟು ಎತ್ತರಕ್ಕೆ ಬೆಳೆಯುವುದೆಂಬ ಧರ್ಮ ಸೂಕ್ಷ್ಮವನ್ನಂತ ಜ್ಞಾನಿಯೂ ಬಂದನು. ವಿದ್ಯೆ, ವಿತ್ತು, ವಾಚ, ಮಂತ್ರ, ವಿನಯಗಳೆಂಬ 5 ಪ್ರಕಾರಗಳು ಕಂಡ ನಿನ್ನ ವ್ಯಕ್ತಿತ್ವಕ್ಕೆ ಮೆಚ್ಚಿದೆ. ಕೇಳುವೇನು ವರದಿನ ನಿನಗೆ? ಕಾಮ್ಯರ, ನನಗೆ ನಿಮ್ಮ ಅನುಗ್ರಹ ಹೊಂದಿದ್ದರೆ ಸಾಕು, ಮತ್ತೇನೂ ಬೇಡ. ಮಹಾಯುದ್ಧದಲ್ಲಿ ನಿನ್ನ ಮರಣಕ್ಕೆ ಸಹಕಾರಿಯಾದ ಪ್ರಭು ಈ ಯಜ್ಞಕುಲದ ಇದನ್ನು ನಿನ್ನ ಮರಣಕ್ಕೆ ಎಬ್ಬಿಸಿ ಪ್ರಯೋಗಿಸಿದೆಯಾದರೆ ಎದುರಾಳಿ ಯಾರು ಇವರು ಅವರ ಮರ್ಮ ನಿನಗೆ ತಿಳಿಯುವುದು. ಶುಭವಾದ ನಿನ್ನ ಯೋಚನೆ ಆ ತಿಳುವಳಿಕೆ ಜ್ಞಾನ ನಮ್ಮಲ್ಲಿಲ್ಲ. ಆದರೂ ಈ ವಿಚಾರ ಸಾಧುವಾಗುತ್ತದೆ ಎಂಬುದು ನನ್ನ ಅಭಿಮತ. ಆದರೂ ಬರ್ಬರಿಕನಂತ ವೀರಮುನ್ನ ಬಾಲಕನಲ್ಲಿ ಮಹಾಭಾರತದ ಯುದ್ಧಕ್ಕೆ ಅನಿವಾರ್ಯವಿಲ್ಲ ಎಂಬುದು ನನ್ನ ಅನಿಸಿಕೆ. ಕೃಷ್ಣ, ಇದನ್ನೆಲ್ಲ ನಾನು ಓದಿಲ್ಲ. ನಿನ್ನ ನಿರ್ಧಾರವನ್ನು ಆತ ಒಪ್ಪದೇ ಇದ್ದರೆ ಅಷ್ಟಕ್ಕೂ ಅವನು ನಮ್ಮ ಮಗನನ್ನ ಇಷ್ಟಕ್ಕೂ ಆತ ಮಾಡಿದ ಅಪರಾಧಗಳೇನು? ನಿನ್ನ ಮೇಲೆ ಪ್ರಶ್ನೆ ಯಾಕೆ? ಭೀಮಸೇನ ಹೇಳು. ಬರ್ಬರಿಕನ ತಾಯಿ ಮೌನಿ, ಆಕೆ ತಂದೆ ಎಂಬ ದೈತ್ಯ. ಆತನ ನಕ್ಷತ್ರಾಘಾತದಿಂದ ಹತನಾದನು. ಆ ಬಳಿಕ ಸ್ವತಃ ಮೌನಿಗೆ ಕತ್ತಿ ಹಿಡಿದು ನನ್ನೊಡನೆ ಕಾದಾಡಿದವಳು. ಯುದ್ಧ ನಿರ್ಣಯವಾಗದೇ ಇದ್ದಾಗ
ಘಟೋತ್ಕಚ ಮಹಾರಾಜನ ಮನೆ ಎಲ್ಲಿ ಬರುವುದಿಲ್ಲ. ನೀವೇ ಏನಿಗೆ ಬರಬೇಕು? ಸ್ವಾಮಿ ತಪ್ಪಾಯ್ತು ಸ್ವಾಮಿ, ಗೊತ್ತಿಲ್ಲದ ನಾನು ಹೇಳ್ತೀನಿ ಸ್ವಾಮಿ. ಘಟೋತ್ಕಚ ಮಹಾರಾಜನ ಮನೆ ಇದೇನೆ, ಅವರ ಮಾತ ನೀರಿಲ್ಲ. ನನಗೂ ಗೊತ್ತು, ಪಾಂಡವರೇ ನನ್ನನ್ನು ಇಲ್ಲಿಗೆ ಕಳಿಸಿತು. ನಿಮಗೆ ಒಂದು ಸುದ್ದಿಯನ್ನು ತಂದಿದ್ದೇನೆ ನಾನು. ಮನೆಯಲ್ಲಿ ಯಾರಿಲ್ವಾ? ಮನೆಯಲ್ಲಿ ದೊಡ್ಡ ಯಜಮಾನಿ ಒಳಗೆ ಹೋಗಿದ್ದಾರೆ. ದೊಡ್ಡ ಯಜಮಾನಿಯ ಸೊಸೆ ಇದ್ದಾರಲ್ಲ, ಚಿಕ್ಕ ಯಜಮಾನಿ ಅವರಿದ್ದಾರೆ. ಅವ್ರು ಕರೀಲ. ಸರಿ, ಬೇಗ ಕರಿ. ಅಮ್ಮೋರೇ, ಅಮ್ಮೋರೇ. ಯಾರು ಏನಾಯ್ತು? ನಾನು ಪಾಂಡವರ ದೂತ. ನಿಮಗೆ ಒಂದು ಗೊತ್ತಾದ ಸುದ್ದಿಯನ್ನು ತಂದಿದ್ದೇನೆ ಅಮ್ಮ. ಏನಾಯ್ತು ವಿಷಯ? ಅಮ್ಮ, ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆದಿದೆ. ಘಟೋತ್ಕಚ ಮಹಾರಾಜರು ಯುದ್ಧ ಮುಗಿಯುವ ತನಕ ಅಲ್ಲೇ ನಿಲ್ತಾರೆ. ಹಾಗೂ ನಿಮ್ಮ ಹಟ್ಟಿಗೆ ತೆರಳಲಿಕ್ಕೆ ತುಂಬಾ ಸಮಯ ಬರುತ್ತೆ. ಆದ್ದರಿಂದ ನಿಮಗೆ ಒಂದು ಸುದ್ದಿ ಮುಗಿಸ್ಲಿಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಅಮ್ಮ. ಅಯ್ಯೋ ಯುದ್ಧನೇ, ಏ ಶಿವನೇ, ಇವರು ಹೋಗ್ತಾರಂತ ಎಷ್ಟು ದಿನ ಇದು ನಡೀತಂತೆ? ಯಾವತ್ತಿಂದ ಮುಗಿತಂತೆ? ಅದೇನೋ ಗೊತ್ತಿಲ್ಲಮ್ಮ. ಯುದ್ಧ ನಡೆಯುವಂತೂ ದಿಟ್ಟ. ಮುಹೂರ್ತ ಇಟ್ಟಾಗಿದೆ ಅಮ್ಮ. ಅಲ್ಲಿ ಸಾವಿರ ಕೆಲಸ ಇದೆ ಅಮ್ಮ. ನಾನೀಗ ಹೋಗ್ತೇನೆ. ಆಯ್ತು ಹೋಗು. ಅಂದ್ರಲ್ಲಿ ನಿನ್ನ ಹೆಸರೇನಂತೆ? ನನ್ನ ಕೂರ ಕೂರ. ಕೂರ ಅಲ್ಲದನಿ ಕೂರ ಕೂರನೋ ಕೂರನೋ ಅದೇನೇ ಹೇಳಿ. ನಿಮ್ಮಟ್ಟಿ ಪೆಟ್ಟಿಗಾಗಲ್ವಾ ಗಂಡಾನುಗಳು ಯಾರಾಗಿದ್ರೆ ಅವರಿಗೂ ಕರ್ಕೊಂಡ್ಬರ್ಲಿಕ್ಕೆ ತಿಳಿಸು. ಆಗ್ತಾನೆ. ಅಮ್ಮ, ಅಂದಾಗೆ ನಿಮ್ಮ ಮಗ ಬರ್ಬರಿಕ. ಯುದ್ಧದಲ್ಲಿ ಶೂರ, ವೀರ ವೀರ, ಯುದ್ಧದಲ್ಲಿ ಕೂಡ ಅಂತ ಎಲ್ಲರಿಗೂ ಗೊತ್ತಿದೆ ಅಮ್ಮ. ಅವರಿಗೂ ಬರ್ಲಿಕ್ಕೆ ತಿಳಿಸಿದಾರಮ್ಮ. ಆಯ್ತು, ನಾನು ಹೇಳ್ತೀನಿ, ನೀನು ಹೋಗು. ಆಯ್ತಮ್ಮ. ಏ ಕೂಡ ನೀನು ಬಂದ್ಬಿಡು. ಆಯ್ತು ಬನ್ನಿ. ನಾನಿಲ್ಲಿ ಬರ್ತೀನಮ್ಮ. ದೂರ ನೋಡು, ನನ್ನ ಗಂಡನ ನಾಲ್ಕು ಕರಿತಾ ಇದ್ದಾರೆ. ನಾನಂತ ಒಂದು ವಿಷಯ ಹೇಳೋದಿಲ್ಲ, ನೀನೇ ಹೇಳಬಾರ್ದು. ಆಯ್ತಮ್ಮ. ಆಯ್ತು. ಘಟೋತ್ಕಚ ಮಹಾರಾಜರಿಗೆ ಜಯವಾಗಲಿ. ಘಟೋತ್ಕಚ ಮಹಾರಾಜರಿಗೆ ಜಯವಾಗಲಿ. ಹಾ, ಭೂತ ಅಟ್ಟಿಯಿಂದ ಎಷ್ಟು ಬೇಗ ಬಂದೇನು? ಹೌದು ಬುದ್ಧಿ, ಎಲ್ಲರೂ ಕ್ಷೇಮ ತಾನೇ? ಹೌದು ಬುದ್ಧಿ. ವಿಷಯ ಎಲ್ಲ ತಿಳಿಸಿದ್ಯಾ? ಹಾ ಬುದ್ಧಿ, ಎಲ್ಲ ವಿಷಯನೂ ತಿಳಿಸಿದ್ದೇನೆ. ನೀವು ಯುದ್ಧ ಮುಗಿಯುವ ತನಕ ಅಲ್ಲೇ ಉಳ್ಕೊಳ್ತೀರಿ. ನೀವು ಅಡ್ಡಿ ಬರ್ಲಿಕ್ಕೆ ತುಂಬಾ ದಿನ ಕಳಿಸಿದೆ ಅಂತ ಎಲ್ಲ ವಿಷಯವನ್ನು ತಿಳಿಸಿದ್ದೀನಿ ಬುದ್ಧಿ. ಯುದ್ಧ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಒಳ್ಳೆಯದು. ಯಾಕೆ ಬುದ್ಧಿ? ಯುದ್ಧ ನಿನಗೆ ಗೊತ್ತಿಲ್ಲ, ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಇದ್ದಾರಲ್ಲ, ಅವರು ಅಲ್ಲಿದ್ದಾರಲ್ಲ ಮಹಾತ್ಮರು. ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ ಕುಚೇಲನಿಗೆ ಕುಬೇರನ ಐಶ್ವರ್ಯವನ್ನೇ ಕೊಟ್ಟವರು. ಹಾ, ನನಗೂ ಈ ಎಣ್ಣೆ ಗೆಣಸು ತಿಂದು ತಿಂದು ಸಾಕಾಗಿ ಹೋಗಿದೆ. ನನಗೆ 6 ಹಳ್ಳಿ 3 ಪಟ್ಟಣದ ಒಡೆಯರನ್ನಾಗಿ ಮಾಡ್ತೇನೆ ಅಂತ ಪುಣ್ಯಕ್ಕರು ಹೇಳಿದ್ದಾರೆ. ಈಗಲಾದರೂ ಒಂದು ಹೊಸ ಜೀವನ
ಜಗನ್ ಸ್ನ್ಯಾಕ್ಸ್ ತಿಂತೇನೆ ಹೇಳಿದ್ರು ಬಟ್ಟಿ ಹೋಗುವುದನ್ನೆಲ್ಲ ಬರುತ್ತೇವೆ ಹಾಗೆಯೇ ಮಕ್ಕಳಿಗೆ ಬುದ್ಧಿ ಛೇ ಇದು ಬುದ್ಧಿ ಅವರನ್ನೆಲ್ಲ ಯಾಕೆ ಸಂದೇಶ ನೀನೆ ಮಹಾದಂಡನಾಯಕನ ಬುದ್ಧಿ ಏನೋ ಬಂದು ಹೇಳಿದ್ರು ನಾವು ಹೇಳ್ತೀವಿ ಬಂದು ಬುದ್ಧಿ ನಾ ಬರ್ತೀನಿ ಏನು ಹೋಗಿದ್ರೆ ಅಲ್ಲಿ ಆ ಕೃಷ್ಣ ಪರಮಾತ್ಮ ಕೂಡ ಇದ್ದಾನೆ. ಇನ್ನು ಈ ನನಗೆ ಮಾಡ್ತಾರೋ ಏನೋ ನಾನಂತೂ ಬಿಡೋದಿಲ್ಲ. ಗೌರಿ ಬಾರಿ ಹೋಗೋಣ, ಯುದ್ಧ ಮಾಡಕ್ಕೆ ಬಿಡೋದಿಲ್ಲ, ಬಾರಿ ಹೋಗೋಣ. ರಾಜ್ಯಸಭೆ ಎಲ್ಲರಿಗೂ
ಯಾರಯ್ಯ ನಮ್ಮ ಕಾಲಕ್ಕೂ ಹೊಟ್ಟೆ ಬಿಟ್ಟೆ ಚೆನ್ನಾಗಿದ್ದೇನೆ ಅಂತೀರಾ? ಚೆನ್ನಾಗಿದ್ದೀನಿಯಪ್ಪ. ಅದು ಪ್ರಭು, ನಿಮ್ಮಂತರ ಬಾಯಲ್ಲಿ ಈ ಮಾತೆ ನನ್ನಂತ ಯೋಧನಿಗೆ